ಹೆಣ್ಮಗಳಾಗಿ ಏನ್ ಮಾತು ಅಂತ ಆಡ್ತೀರಿ? ಗೊರಕಿ ಹೊಡೆದಕ್ಕ ಡೈವರ್ಸ್ ಕೊಡ್ಲಿಕ್ಕಿದೇನ ಅಮೆರಿಕಾನ? ಏ ದಡ್ಡ, ಆಂಜನೇಯ ಅಂದ್ರ ಆಂಧ್ರ ಪ್ರದೇಶದ ಹೆಲ್ತ್ ಮಿನಿಸ್ಟರ್ ನಮ್ಮ ಯಶವಂತ್ ಹರದೇಶ್ ಪಾಂಡೆ ಅವರು ರಾಮ ಶಾಮ ಭಾಮ ಸಿನಿಮಾದಲ್ಲಿ ಅವ್ರನ್ನ ನೋಡಿರ್ತೀರಾ? ಇದಕ್ಕೊಂದು 5-6 ಕೋಟಿ ರೂಪಾಯಿ ಖರ್ಚು ಮಾಡೇನ್ರಿ ನಾ. ಬೆಂಗಳೂರಾಗ 1-2 ಸೈಟ್ ಇದು ಮಾರಿದೆ ಅವನ್ನ. ಇದು ಬೇಂದ್ರೆ ರಂಗ ನೋಡಿದ್ರಿ ನೀವು, ಇದು ವಿಜಯ ರಂಗ ನೋಡಿದ್ರಿ, ಇದಾದ್ಮೇಲೆ ಇದು ಅನಂತ ರಂಗ ಅಂತ. ಸರ್ ಇದು ಗುಡ್ಡ ಸರ್, ನಾವೆಲ್ಲ ಕಡದು ಮಾಡಿ ಇದ್ರದ್ದು ನಂದು JCB ಬಿಲ್ಲ 18-19 ಲಕ್ಷ ರೂಪಾಯಿ. ಇದು ನಮ್ಮ ಪರ್ಫಾರ್ಮಿಂಗ್ ಸ್ಟೇಜ್. ಇದ್ರದ್ದು ಇಡೀ ಮಜಾ ಅಂತಂದ್ರೆ ನೀವು ಎಷ್ಟು ಓದ್ರಿದ್ರು ಎಕೋ ಆಗೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ಇದು ಹುಬ್ಬಳ್ಳಿ ಧಾರವಾಡ. ಸ್ನೇಹಿತರೆ ನಿಮ್ಗೆಲ್ರಿಗೂ ಸ್ವಾಗತ ಹೆಮ್ಮೆಯ ಹುಬ್ಬಳ್ಳಿಗೆ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ. ಸ್ನೇಹಿತರೆ ಹೇಗಿದ್ದೀರಾ? ಸ್ವಾಗತ ಕಲಾ ಮಾಧ್ಯಮಕ್ಕೆ. ಹುಬ್ಬಳ್ಳಿ ಅಂದ ತಕ್ಷಣ ನಮಗೆ ಇಲ್ಲಿನ ಈ ಕಮರ್ಷಿಯಲ್ನೆಸ್, ಇಲ್ಲಿನ ಕಮರ್ಷಿಯಲ್ ವ್ಯಾಪಾರಗಳು ಎಲ್ಲವೂ ನೆನಪಾಗ್ತವೆ. ಹುಬ್ಬಳ್ಳಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ನಮ್ಮ ಆಕಸ್ಮಿಕ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಹಾಡು ನೆನಪಾಗುತ್ತೆ. ಅಂಡ್ ಅಟ್ ದಿ ಸೇಮ್ ಟೈಮ್ ಸ್ನೇಹಿತರೆ ಹುಬ್ಬಳ್ಳಿಲಿ ಒಬ್ಬರು ಅದ್ಭುತವಾದ ಕಲಾವಿದರಿದ್ದಾರೆ, ಅವ್ರನ್ನು ಕೂಡ ನಾವು ನೆನಪು ಮಾಡ್ಕೋಣ. ಹುಬ್ಬಳ್ಳಿನಲ್ಲಿ ಸ್ನೇಹಿತರೆ ನಮ್ಮ ಕನ್ನಡದ ಹೆಮ್ಮೆಯ ರಂಗಭೂಮಿ ನಟ, ನಿರ್ದೇಶಕ, ಬರಹಗಾರ, ಸಿನಿಮಾ ನಟ, ಕಿರುತೆರೆಯ ನಟ ನಮ್ಮ ಯಶವಂತ್ ಹರದೇಶ್ ಪಾಂಡೆ ಅವರು. ನೀವು ನೋಡ್ತೀರಿ ಅವ್ರನ್ನ ಅನೇಕ ನಾಟಕಗಳನ್ನ ಮಾಡ್ತಾರೆ. ಆಲ್ ದ ಬೆಸ್ಟ್, ಸಹಿರಿ ಸಹಿ, ರಾಶಿ ಚಕ್ರ, ಹೀಗೆ ನಾಟಕಗಳು. ಅಷ್ಟು ಮಾತ್ರ ಅಲ್ಲ, ರಾಮ ಶಾಮ ಭಾಮ ಸಿನಿಮಾದಲ್ಲಿ ಅವ್ರನ್ನ ನೋಡಿರ್ತೀರಾ? ಸೀಟ್ ಖಾಲಿ ಅದಲ್ಲ, ನೀವು ಬರ್ತಾ ಇದ್ದೀರಾ? ನಾ ಅಲ್ಲ, ಆ ಸೀಟ್ ನಾಗಿರೋ ಖಾಲಿ ಇದೆ. ಹೆಸರ್ರಿ ಸತ್ಯಮೂರ್ತಿ, ಸತ್ಯಮೂರ್ತಿ. ಆ ಇಡೀ ಕಥೆಯಲ್ಲಿ ಬರುವಂತಹ ಆ ಒಂದು ಉತ್ತರ ಕರ್ನಾಟಕದ ಆಕ್ಸೆಂಟ್ ನೆಲ್ಲ ಮಾಡಿರೋರು ಅವರೇ. ಅಲ್ಲಿ ಬರುವಂಥ ಎಷ್ಟೋ ಕಾಮಿಡಿ ಪಂಚ್ಗಳು ಅವ್ರದ್ದೇ. ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಕಮಲಾಸನ್ ಅವ್ರ ಜೊತೆಗೆ. ಅವರು ತುಂಬ ದೊಡ್ಡ ಥಿಯೇಟರ್ ಪರ್ಸನ್, ಅವರೊಂದು ಥಿಯೇಟರ್ ಕಟ್ಟಿದ್ದಾರೆ ಇಲ್ಲಿ. ಅವ್ರು ಹೋಗಿ ಮಾತಾಡ್ಸೋಣ. ಸ್ವಾಗತ ನಿಮಗೆ ಯಶವಂತ್ ಹರದೇಶ್ ಪಾಂಡೆ ಅವ್ರ ಲೈಫ್ಗೆ, ಕಲಾ ಮಾಧ್ಯಮಕ್ಕೆ, ಹೆಮ್ಮೆಯ ಹುಬ್ಬಳ್ಳಿಗೆ. ಬನ್ನಿ ಹೋಗೋಣ. ಮಸ್ತ್ ಮನುಷ್ಯ ಜೋಕ್ ಜಂಕ್ಷನ್ ಬಂದು ತಮ್ಮ ಜೋಕ್ಗಳನ್ನು ಹೇಳಿ ನಿಮ್ಮ ಜೊತೆ ಆ ಸಂತೋಷನ ಹಂಚ್ಕೊಳ್ಳೋಂಥ ಕಾರ್ಯಕ್ರಮ ಇದಾಗಿರ್ತದೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಬೇಂದ್ರೆ ಅವ್ರದ್ದು ಎಂತ ಒಳ್ಳೆ ಹಾಡಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಹಾಡು ಬೇಂದ್ರೆ ಅವ್ರದ್ದು. ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ. ನೋಡಿ, ಹುಬ್ಬಳ್ಳಿ ಅಂದ ತಕ್ಷಣ ಇಷ್ಟೆಲ್ಲ ನೆನಪುಗಳು ಬರ್ತವೆ ನಮಗೆ. ಮುಂದೆ ಹೋದರೆ ಧಾರವಾಡ, ಬೇಂದ್ರೆ ಅವರ ಸಾಧನಕೇರಿ, ಹುಬ್ಬಳ್ಳಿ ತುಂಬ ವ್ಯಾಪಾರಿ ನಗರ, ಇದು ವಾಣಿಜ್ಯ ನಗರ. ವಾವ್. ಬಂಗಾರ ನೀರ ಕಡಲ ಚೆಗ್ಗಿ ಚೆಗ್ಗಿದ ನೀಲ ತೀರ. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಯಶವಂತ್ ಹರದೇಶ್ ಪಾಂಡೆ ಅವರು. ಗುರು ಸಂಸ್ಥೆ ಅನ್ನುವ ಸಂಸ್ಥೆಯನ್ನು ಕಟ್ಟಿಕೊಂಡು ರಂಗಭೂಮಿಯ ತುಂಬ ಸಕ್ರಿಯ ರಂಗಕರ್ಮಿಗಳು. ನೀವು ಅವರ ಬಹುತೇಕ ನಾಟಕ, ಸಹಿರಿ ಸಹಿ, ಆಲ್ ದ ಬೆಸ್ಟ್, ರಾಶಿ ಚಕ್ರ, ಅವರ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಎಲ್ಲ ನಾವು ನೋಡಿದ್ದೀವಿ. ಅವರ ಸಿನಿಮಾಗಳಂತೂ ನಾವು ಮಿಸ್ ಮಾಡದೆ ನೋಡಿದ್ದೀವಿ. ಹಾಂ, ಏನು ಸರ್, ಗುರು ಸಂಸ್ಥೆ ಹುಬ್ಳಿಲೇ ಇದ್ದೀರಿ? ನಮ್ಮನ್ನು ಇಲ್ಲಿ ಇದೆ ಅಲ್ಲ ನಮ್ಮ ಸಂಸ್ಥೆ, ಹಿಂಗಾಗಿ ಇದೇ ನಮ್ಗೆ ಸರ್ಕಾರ ಕೊಟ್ಟಿರೋ ಜಾಗ. ಹಾಂ, ಎಷ್ಟು ಜಾಗ ಇದು? 1 ಎಕರೆ ಇದೆ. 1 ಎಕರೆ ಫಾರ್ ಕಲ್ಚರಲ್ ಆ್ಯಕ್ಟಿವಿಟಿ. ಎಸ್, ಓಕೆ. ಕಲ್ಚರಲ್ ಆ್ಯಂಡ್ ಎಜುಕೇಷನ್. ನಾವು ಗುರು ಇನ್ಸ್ಟಿಟ್ಯೂಟ್ ಅಂತಲೇ ಮಾಡ್ಕೊಂಡಿದ್ದೀವಿ. 2007ರಲ್ಲಿ ಆಫಿಷಿಯಲಿ ರಿಜಿಸ್ಟರ್ ಆಗಿದ್ದು. ಬೇರೆ ಬೇರೆ ಗ್ರೂಪಿನ ಹೆಸರಿನಿಂದ 1980ರಿಂದನೇ ಕೆಲಸ ಮಾಡ್ಲಿಕ್ಕತ್ತೀನಿ. 1980 ಅಂದರೆ ಈಗ 45 ವರ್ಷ. 45 ವರ್ಷ ರಂಗಭೂಮಿ ಒಳಗೆ. ಸೊ SLC ಆಗಿದ್ದು ಅದೇ ವರ್ಷ ನಂದು, 80-81. ಅದಾದಮೇಲೆ ನನ್ನ ಮಾರ್ಕ್ಸ್ ನೋಡಿ ಯಾವ ಕಾಲೇಜ್ನವರು ಕರ್ಕೊಳ್ಳಿಲ್ಲ. ಸಾಕಪ್ಪ ಕಾಲೇಜ್ ನೀನು ಅಂತ, ಬರ್ಬೇಡ ನೀನು, ತುಂಬ ಚೆನ್ನಾಗಿ ಓದ್ತೀಯ ಅಂತೇಳಿ ಕಾಲೇಜ್ ಎಜುಕೇಷನ್ ಇಲ್ಲೇ ಇಲ್ಲ. ಹಿಂಗಾಗಿ ಸೈನ್ಸ್, ಮ್ಯಾಥಮೆಟಿಕ್ಸ್, ಕಾಮರ್ಸ್ ನನ್ನ ಜೀವನದಾಗ ಇಲ್ಲೇ ಇಲ್ಲ. ಸೊ ಅದಾದ್ಮೇಲೆ ಕಿರ್ಲೋಸ್ಕರದಲ್ಲಿ ಇದ್ದೆ 1-2 ವರ್ಷ. ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಅಪ್ರೆಂಟಿಸ್ಶಿಪ್ ಇತ್ತು ಅವಾಗ. ಇಲ್ಲಿ ಅದು ಹುಬ್ಳಿ, ಬೆಂಗಳೂರು, ಹರಿಹರದಲ್ಲಿ ಮೊದಲು ಜಾಯ್ನ್ ಆದೆ. ಹರಿಹರ ಕಿರ್ಲೋಸ್ಕರ್. ಅದಾದ್ಮೇಲೆ ಅಲ್ಲಿಂದ ಒಂದು 6 ತಿಂಗಳಾದ್ಮೇಲೆ ಇಲ್ಲೇ ಸತ್ತೂರು ಅಂತದ ಹುಬ್ಳಿ ಧಾರವಾಡದ ನಡುವೆ, ಅಲ್ಲೊಂದು ದೊಡ್ಡ ಫೌಂಡ್ರಿ, ಅದ್ರೊಳಗೆ ನಂದು ಮೋಲ್ಡ್ರ್ ಟ್ರೈನಿಂಗ್. ಅವಾಗೆಲ್ಲ ಏನು ಪ್ರತಿನಿಧಿ ಇತ್ತಂದ್ರೆ, ಫ್ಯಾಕ್ಟ್ರಿ ಒಳಗೆ ಅಪ್ರೆಂಟಿಸ್ಶಿಪ್ ಸಿಕ್ಕರೆ ಮುಂದೆ 3 ವರ್ಷದ ಮೇಲೆ ಅವರೇ ನೌಕರಿ ಕೊಡ್ತಾರಂತ. ಅಂದರೆ ಇಟ್ ವಾಸ್ ಬೆಟರ್ ದನ್ ITI. ನೀವು ITI ಮಾಡಿ ಮತ್ತು ಅಪ್ಲೈ ಮಾಡಿ, ಅದು ಮೊದಲಿತ್ತು. ಸೊ ಹಿಂಗಾಗಿ ನಮ್ಮ ಮನೆಯೊಳಗೆ ನಮ್ಮ ತಂದೆಯವ್ರ ವಿಚಾರ ಏನಿತ್ತು ಅಂತಂದ್ರೆ, ನೀವು ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗ್ಬಿಟ್ಟ ಅಂದ್ರೆ ಮುಂದೆ ಒಂದು ಜೀವನ ಆರಾಮಾಗ್ತದೆ ಅಂತ. ಸೊ 1-2 ವರ್ಷ ಮಾಡಿದೆ. ಅದೇನು ರುಚಿಸ್ಲಿಲ್ಲ. ಸೊ ಅದನ್ನು ಬಿಟ್ಟೆ. ಆಮೇಲೆ ಹಿಂಗೆ ಏನೇನೋ ಮಾಡ್ತಾ, ನಾಟಕ ಮಾತ್ರ ಒಟ್ಟೆ ಬಿಡಲಿಲ್ಲ. 7-8ನೇ ಕ್ಲಾಸ್ನಿಂದ ನಾನು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದು. ನನಗೆ ಮೇನ್ ಪ್ಲ್ಯಾಟ್ಫಾರ್ಮ್ ಸಿಕ್ಕದ್ದು ನಮ್ಮ ನವನಗರ ಅಂಥೇಳಿ, ಇಲ್ಲಿಂದ ಒಂದು 11 ಕಿಲೋಮೀಟರ್ ಮೇಲೆ ಹುಬ್ಳಿ ಧಾರವಾಡದ ನಡುವೆ ಒಂದು ಹೊಸ ಎಕ್ಸ್ಟೆನ್ಷನ್. ಸೊ ಆ ನವನಗರದಲ್ಲಿ ಯುವಕ ಮಂಡಳ ಅವಾಗ ಹೊಸದಾಗಿ ಶುರುವಾಗಿತ್ತು. ನಾನು ಹೇಳ್ತಾ ಇರೋದು ನಿಮ್ಗೆ 78-79 ಸುದ್ದಿ. ಅವಾಗಲ್ಲಿ ರಸ್ತೆ ಇರಲಿಲ್ಲ, ಲೈಟ್ ಇರಲಿಲ್ಲ, ನೀರು ಇರಲಿಲ್ಲ. ನಾವಿದ್ವಿ ಅಲ್ಲಿ. ನಮ್ಮ ತಂದೆ ಕಟ್ಟಿರೋ ಮನೆ ಆ ಕಾಲದಲ್ಲಿ 900 ರೂಪಾಯಿಗೆ ಸೈಟ್ ತೊಗೊಂಡು 51,000 ರೂಪಾಯಿದಾಗ 2 ಮಜ್ಲಿನ ಮನೆ ಕಟ್ಟಿದ್ರು ಅವರು. ಸೊ ಅಲ್ಲಿ ಕರಿಯರ್ ಶುರು ಆಯ್ತು. ಸೊ ಅಲ್ಲಿ ಗಣೇಶ ಚೌತಿಗೆ ನಾಟಕ ಮಾಡೋದು, ಆಮೇಲೆ ಸುತ್ತಲೂ ಹಳ್ಳಿಗೆ ಹೋಗಿ ಪ್ರದರ್ಶನ ಮಾಡಿ ಬರೋದು. ಹುಬ್ಳಿ ಧಾರವಾಡದ ನಡುವೆ ಒಂದು 20 ಹಳ್ಳಿವ, ಸಣ್ಣ ಗಾಮನಗಟ್ಟಿ, ಸುತ್ತಗಟ್ಟಿ, ಅಮರಗೋಳ,
ಭೈರಿದೇವ್ರ ಕೊಪ್ಪ, ಉಣಕಲ್ಲು ಅಂತೇಳಿ ಎಲ್ಲ ಕಡೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗವು. ಗಣೇಶ ಚತುರ್ಥಿ ಟೈಮ್ನೊಳಗೆ ಆವಾಗ ಒಂದು ಮಹಾಮಂಡಳ ಅಂತ ಮಾಡ್ಕೊಂಡು ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋರಿಗೂ ಪ್ರೈಸ್ ಕೊಡ್ತಿದ್ರು. ಹಾಂ, ಬೆಸ್ಟ್ ಗಣಪತಿ, ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಬೆಸ್ಟ್ ಸೋಷಿಯಲ್ ಅವೇರ್ನೆಸ್ ಆ್ಯಕ್ಟಿವಿಟೀಸ್. ಸೊ ಹಂಗೆ ಅದರೊಳಗೆ ಆ ನವನಗರ ಯುವಕ ಮಂಡಳದವರು ಒಂದು 2-3 ಸರ್ತೆ ದೇ ಹ್ಯಾಡ್ ಬ್ಯಾಗ್ಡ್ ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾವೆಲ್ಲ ಮಾಡ್ತಿದ್ದೆ ಆ ತಂಡ ಜೊತೆಗಿದ್ರೆ. ಆ ತಂಡದ ಜೊತೆ. ಅಂದ್ರೆ ನಾನು ಇದ್ದೆ ಆ ಸಂಘದೊಳಗೆ. 6 ಮಿನಿಟ್ನಾಗ ಇಲ್ಲಿಂದ ನೀವು ಕ್ರಾಸ್ ಆಗಿ ಅಲ್ಲಿಗೆ ಹೋದ್ರೆ ಹೋಗ್ಬಿಡ್ತೀರ ಅಷ್ಟೇ. ಹಾಗಾದ್ರೆ ನಾನು ಬರೋದಿಲ್ಲ. ಇದು 1 ಎಕರೆ ಸ್ಟ್ರಿಪ್ ಇದು. ಸೊ ಹಿಂಗಾಗಿ ಪಟ್ಟಿ ಇದು. ಪಟ್ಟಿ ಅಂದರೆ ಅಗಲ ಕಮ್ಮಿ, ಉದ್ದ ಜಾಸ್ತಿ. ಉದ್ದ 700 ಅಡಿ ಅದ. ಓಹೋ, ಎಷ್ಟು ಉದ್ದದ ಅಷ್ಟು ಉದ್ದನೂ ಈ ಕೆರೆ ಇದೆ. ಕೆರೆ ವ್ಯೂ, ಲೇಕ್ ವ್ಯೂ. ಲೇಕ್ ವ್ಯೂ ಆದಿರಂಗ. ಏನಿದೆ ಆದಿರಂಗ ಅಂದ್ರೆ? ಅವಾಗ ನಾನು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಮಗೆ ಏನು ಸಮಸ್ಯೆ ಆಗ್ತಿತ್ತು ಅಂದ್ರೆ 2 ಪ್ರಮುಖವಾದ ಸಮಸ್ಯೆಗಳಿದ್ವು. ಒಂದು ರೊಕ್ಕ, ಇನ್ನೊಂದು ರಿಹರ್ಸಲ್ ಮಾಡ್ಲಿಕ್ಕೆ ಜಾಗ ಯಾರು ಕೊಡ್ತಿದ್ರ. ಅದಕ್ಕೆ ನಮ್ಮ ತಂದೆಯವರು ಅಲ್ಲಿ ಏನು ಮನೆ ಕಟ್ಟಿದ್ರು ಅದ್ರದ್ದು ಟೆರೆಸ್ ಮೇಲೆ ಬಟ್ ಎಲ್ಲೆಲ್ಲಿ ಜಾಗ ಸಿಗ್ತದೆ ಸಾಲಿ ಕಾಂಪೌಂಡ್ನಾಗ ಹೆಂಗೆ ರಿಹರ್ಸಲ್ ಮಾಡ್ತಿದ್ದೆ. ಸೊ ನನಗೆ ನಾಟಕದ ಒಂದು ಥಿಯೇಟ್ರ್ ಕಟ್ಟಬೇಕಂತ ಅವಾಗಿಂದ ತಲೆಯಾಗಿತ್ತು. ಯಾವಾಗ ಹೈಸ್ಕೂಲ್ ಟೈಮ್ ನಾ ನಾಟಕ ಮಾಡಿಸ್ಲಿಕ್ಕೆ ಏನು ಹುಡುಗರು 4-5 ಮಂದಿನ ಕರ್ಕೊಂಡು ಅಲ್ಲಿ ಇಲ್ಲಿ ಗಣೇಶ ಚೌತಿಗೆ ನಾಟಕ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಅವಾಗ ನಮ್ಮ ಕಡೆ ಒಂದು ಕಡೆ ಕೂತ್ಕೊಂಡು ನಾಟಕ ಮಾಡ್ಲಿಕ್ಕೆ ಜಾಗ ಇರ್ತಿದ್ದಿಲ್ಲ ನಮಗೆ. ಸೊ ಅವಾಗ ಅನ್ಸಿತ್ತು ನನಗೆ ಒಂದು ಥಿಯೇಟ್ರ್ ಮಾಡ್ಬೇಕು, ನಾನು ಒಂದು ರಿಹರ್ಸಲಿಗೆ ಜಾಗ ಬೇಕು. ಥಿಯೇಟ್ರ್ ಅನ್ನೋ ಎಲ್ಲ ಕಲ್ಪನೆ ಇರಲಿಲ್ಲ ಅವಾಗ. ಒಂದು ತಾಲೀಮ್ ಎಲ್ಲ ಸೇರ್ಕೊಳಕ್ಕೆ ಒಂದು ಜಾಗ ಬೇಕು, ಒಂದು ಕ್ಲಾಸ್ ರೂಮ್ ಆದ್ರೆ ಸಾಕಂತ. ಸೊ ಹಂಗೆ ಅಂದ್ಕೊಂಡು ಮಾಡಿದ ಪ್ರಾಜೆಕ್ಟ್ ರಿಯಲೈಸ್ ಆಗಿದ್ದ ಮುಂದೊಂದು 30 ವರ್ಷದ ಮೇಲೆ. ಇದು ನನಗೆ ಅನಿಸಿದ್ದ ಆವಾಗಲೇ. ಓಕೆ. ಸೊ ಆ ಕನಸಿನ ಬೀಜ ಅಲ್ಲೇ ಇದೆ. ಅಲ್ಲಿಂದ ಶುರುವಾಗಿ ಇಲ್ಲಿ ಬಂದಿತ್ತು. ಆದಿರಂಗಕ್ಕೆ ಬಂದಿದೆ. ಹಾಂ, ಆದಿರಂಗ ಅಂತಂದ್ರೆ ಆದಿ ಅಂತ್ಯ 2. ದಿ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ಸೊ ದಿಸ್ ಈಸ್ ದ ಥಿಯೇಟರ್ ವೇರ್ ವಿ ಕ್ಯಾನ್ ಬಿಗಿನ್ ಅವರ್ ಕರಿಯರ್. ಸೊ ದಿಸ್ ಇಸ್ ಅ ಬೇಸಿಕ್ ಥಿಯೇಟರ್. ಓಕೆ. ಇದ್ರೊಳಗೆ ನಾ ಇಲ್ಲಿ ಏನೇನು ಕಟ್ಟೇನೆ ಅಂದರೆ ಇದು ಬೇಂದ್ರೆ ರಂಗ ಅಂತ ಇದ್ರ ಹೆಸರು. ಈ ಬಿಲ್ಡಿಂಗ್ ಇದು ನನ್ನ ಆಫೀಸು ಹೌದು, ನನ್ನ ಬುಕ್ಸ್ ಕಲೆಕ್ಷನು ಅವು ಇವು ಎಲ್ಲ ಅವ ಇಲ್ಲಿ. ನಿಮ್ಮ ಗ್ರಂಥಾಲಯನೂ ಹೌದು? ಗ್ರಂಥಾಲಯನೂ ಹೌದು. ಒಂದು 10,000 ಪುಸ್ತಕ. ಏನು 10,000 ಪುಸ್ತಕ? ಬನ್ನಿ ಒಂಚೂರು ತೆಗಿತಾನ ಬರ್ತಾನೆ. ಆಡಿಯೋ ವಿಡಿಯೋ ಕಲೆಕ್ಷನ್ಸ್ ಅವ. ಬೇಂದ್ರೆ ಅಜ್ಜನ ಕಾರ್ಯಪ್ರೀತಿ ಮತ್ತು ಆ ಸ್ಫೂರ್ತಿ ನಮಗಿರಲಿ ಅಂತ ಬೇಂದ್ರೆ ಅವ್ರ ಹೆಸರಲ್ಲೇ ಮಾಡಿದ್ದು. ಯಾಕಂದ್ರೆ ಹುಬ್ಳಿ ಧಾರವಾಡದವ್ರು ಬೇಂದ್ರೆನ ಬಿಡಂಗೇ ಇಲ್ಲ, ಕರ್ನಾಟಕನೇ ಬಿಡಂಗಿಲ್ಲ. ಯಾರನ್ನ ಬಿಟ್ಟರೆ ಅವ್ರನ್ನ ಹೆಂಗೆ ಬಿಡ್ಲಿಕ್ಕೆ ಆಗ್ತದೆ? ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡ ಬ್ಯಾಡ ನನ್ನ. ಇದು ಬೇಂದ್ರೆ ರಂಗ. ಸೊ ಈ ಒಂದಿಷ್ಟು ಪುಸ್ತಕಗಳು, ಇಷ್ಟು ಪುಸ್ತಕಗಳ ಮೇಲೆ ಅವ. ಅದ್ರಾಗ ನನ್ನ ಸ್ಕ್ರಿಪ್ಟ್ ಬ್ಯಾಂಕು, ನಾ ಕೆಲಸ ಮಾಡಿದ್ದ ಸ್ಕ್ರಿಪ್ಟ್ಗಳು. ಬೇಂದ್ರೆ ರಂಗ ಆದ್ಮೇಲೆ ನಾವು ವಿಜಯ ರಂಗ ಅಂತ ಕಟ್ಟಿದ್ದೀವಿ. ಅದು ಸ್ಟ್ಯಾಂಡರ್ಡ್ ಥಿಯೇಟರ್. ಅಂದ್ರೆ ರವೀಂದ್ರ ಕಲಾಕ್ಷೇತ್ರ ದೊಡ್ಡ ಮಹಾನ್ ಭವ್ಯ ಥಿಯೇಟರ್ ಅಲ್ಲ ಅದು. ಹಂಗಂತಂದು ಟೌನ್ ಹಾಲ್ ಅಂತ ಸಣ್ಣದು ಅಲ್ಲ. ನಾಟಕಕ್ಕೆ ಟೆಕ್ನಿಕಲಿ ಬೇಕಾಗೋದು 30x40 ಓಪನಿಂಗ್ ಇರುವಂಥ ವೇದಿಕೆ, ಒಂದು ಸ್ಟೇಜ್. ಅದರ ಮೇಲೆ ನೀವು ನಾಟಕದ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುವಂತಹ ಒಂದು ಸ್ಟೇಜ್. 400 ಜನ ನಿಂತು ಪ್ರೋಗ್ರಾಮ್ ಅಥವಾ ಕೂತ್ ಪ್ರೋಗ್ರಾಮ್ ನೋಡಬಹುದು. ಪುಸ್ತಕಗಳು 1000 ಇದಾವೆ ಸರ್? 10,000 ಅಲ್ಲ, ಇವೆಲ್ಲ ನೀವು ಓದಿದ್ದೀರಾ? ಓದಿದ್ದು ಇವು? ಹೌದು. ಸಮಯ ಹೇಳ್ತೇನೆ ಬರ್ರಿ. ಅಪ್ಪ ಬರೀ ಬೇಂದ್ರೆ ರಂಗ ಆದ್ಮೇಲೆ ಇದು ವಿಜಯ ರಂಗ. ಇದ್ರಾಗ ಹೆಂಗೆ ಮಾಡಿದ್ದದ ಅಂದ್ರೆ ನಾವು ದೊಡ್ಡ ದೊಡ್ಡ ಸೆಟ್ ಪ್ರಾಪರ್ಟಿ ಎಲ್ಲ ಇಲ್ಲಿಂದ ಒಯ್ಬೋದು. ಈಗ ಇಂಥದ್ದೊಂದು ಬಿಲ್ಡಿಂಗ್ ಕಟ್ಟಂದ್ರೆ ರೊಕ್ಕ ಬೇಕಲ್ಲ, ನಮ್ಮ ಕಡೆ ರೊಕ್ಕನೇ ಇಲ್ಲ. ಅದಕ್ಕೆ ಕೆಲಸ ಮಾಡ್ಬೇಕು ಇದು ಅಂತದ. ಎಷ್ಟು ಕೆಲಸ ಮಾಡ್ಬೇಕು? ಈಗ ಒಬ್ರು ಸರಾಫ್ ಅಂತ ಹೇಳಿ ಬ್ರದರ್ಸ್ ಇದ್ದಾರೆ, ಇಬ್ರು. ದೇ ಬೋತ್ ಆರ್ IITians ಫ್ರಮ್ ಮುಂಬೈ. IIT ಮುಂಬೈ. ಅಲ್ಲೇ ನನ್ನ ತಮ್ಮ ಕೆಲಸ ಮಾಡ್ತಾನೆ ಅವ್ರ ಫ್ಯಾಕ್ಟ್ರಿಯಾಗ. ಅವ ನನ್ನ ತಮ್ಮ ಟೂಲ್ ಆ್ಯಂಡ್ ಡೈ ಮೇಕರ್. ಸೊ ನೀವು ನಮ್ಮ ಜಗತ್ನಾಗ 4 ಮಂದಿ ಟೂಲ್ ಆ್ಯಂಡ್ ಡೈ ಮೇಕರ್ ಹೆಸರು ಹೇಳಿದ್ರೆ ಒಂದ ಹೆಸರು. ಸೊ ಈಸ್ ದಟ್ ಬಿಗ್ ಗಾಯ್. ಅವ ಅಲ್ಲೇ ಕೆಲಸ ಮಾಡ್ತಾನೆ. ಅವ್ರ ವಶೀಲಿ ಮೇಲೆ ಐ ಕುಡ್ ಗೆಟ್ ಆಲ್ ಪೈಪ್ಸ್. ಅವು ಒಳಗೆ ತೋರಿಸ್ತೇನೆ ನಿಮ್ಗೆ. ಅವು ಅವರೊಂದು 50 ಲಕ್ಷ ರೂಪಾಯಿದ್ದ 50 ಲಕ್ಷ ಟನ್ ಪೈಪ್ಸ್ ಕೊಟ್ರು ನಾವು. ಈ ಜಾಗಕ್ಕೆ ಬಹಳ ದೊಡ್ಡ ಆಕರ್ಷಣೆ ಆ ಕೆರೆ. ಹೌದು. ಏನು ಕೆರೆ ಹೆಸರದು? ರಾಯನಾಳ್ ಕೆರೆ ಅಂತ ಕೆರೆ. ರೈನಾಳ್ ಕೆರೆ. ಇಲ್ಲೊಂದು ರೈನಾಳ ಹಳ್ಳಿ ಅದ. ನಿಮಗೆ ಇಂಥ ವಾಟರ್ ಬಾಡೀಸ್ ಹುಬ್ಳಿ ಧಾರವಾಡದಾಗ ಭಾಳ ಸಿಗ್ತಾವೆ ನೋಡ್ಲಿಕ್ಕೆ. ಅಫ್ಕೋರ್ಸ್ ಈಗ ಭಾಳಷ್ಟು ಮುಚ್ಚಾವ. ತೋಳನ್ ಕೆರೆ ಅದ, ಉಣಕಲ್ ಕೆರೆ ಅದ, ರಾಯಪುರದ ಹತ್ರ ಒಂದು ಕೆರೆ ಅದ. ಸೊ ಹಂಗಿದು ರಾಯನಾಳ್ ಕೆರೆ ಅಂತ. ಮತ್ತು ಮಜಾ ಅಂದ್ರೆ ಅದಷ್ಟು ಮುಂದಿನ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅದು. ಅದಲ್ಲ ಮೀಸಲಾರಣ್ಯ. ಅಲ್ಲಿಗೆ ನಿಮಗೆ ಅಲ್ಲಿ ಏನು ಬಿಲ್ಡಿಂಗು ಬರಂಗಿಲ್ಲ, ಅಲ್ಲಿ ಏನು ಆಗೋದು ಇಲ್ಲ. NLC ಅಂತ ಹೇಳಿ ಇಲ್ಲಿ ಅದರದ್ದು ಬೋರ್ಡ್ ಹಾಕ್ಯಾವ ನೋಡ್ರಿ ನಾವು.
ನಮಗೆ 1 ಕೋಟಿ ರೂಪಾಯಿ ಕೊಟ್ಟರು. NLC ಇಂಡಿಯಾ. ಹಾಂ, ಅದು ನೆವೆಲಿ ಲಿಗ್ನೆಟ್ ಕಾರ್ಪೊರೇಷನ್ ಅಂತ ಹೇಳಿ. ನೈವೇಲಿ ಲಿಗ್ನೆಟ್ ಕಾರ್ಪೊರೇಷನ್. ಓಕೆ. ನಮ್ಮ ಹುಬ್ಬಳ್ಳಿ MP ಮತ್ತು ಮಂತ್ರಿಗಳು ಹೌದು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅವಾಗ ಅವ್ರ ಚೇರ್ಮನ್ ಇರುತ್ತೆ NLCಗೆ. ಸೊ ಅವ್ರ CSR ಫಂಡ್ನಾಗ ನಮ್ಗೆ 1 ಕೋಟಿ ರೂಪಾಯಿ ಬಂದವ. ಸೂಪರ್. ಸೊ ಅದರಿಂದ ಉಳಿದಿದ್ವೆಲ್ಲ ನಮಗೆ ಮಾಡ್ಲಿಕ್ಕೆ ಸಾಧ್ಯ. ವೆರಿ ನೈಸ್. ಅದು ಟೋಟಲ್ ಎಷ್ಟಿದೆ ಖರ್ಚು? ಇದಕ್ಕೊಂದು 5-6 ಕೋಟಿ ರೂಪಾಯಿ ಖರ್ಚು ಮಾಡೇನ್ರಿ ನಾ. ಬೆಂಗಳೂರಾಗ 1-2 ಸೈಟ್ ಇದ್ವು, ಮಾರಿದೆ ಅವನ್ನ. ಅದು ಗಿರಿನಗರ ನಿಮ್ಮ ಮನೆಗೆ ನಾನು ಸ್ವಲ್ಪ ಬಂದಿದ್ದೆ. ಆ ಮನೆ ಅದ ಇನ್ನೂ ಮಾರಿಲ್ಲ, ಅದು ಅದನ್ನು ಮರಕೋಯಿಲ್ಲ, ಅದು ಇನ್ನೂ ಮಾರಿಲ್ಲ. ಅಲ್ಲಿ ಇನ್ನೊಂದೆರಡು ಸೈಟ್ ತೊಗೊಂಡಿದ್ದೆ, ಅವು ಸೌವಿದರಾಗ ಸಿಕ್ಕಿದ್ವು ಅಂತ ತೊಗೊಂಡಿದ್ದೆ. ಚಲೋ ಒಂದು 40-45 ಲಕ್ಷ ರೂಪಾಯಿ ಬಂದು. ಸೊ ಅಲ್ಲಿದೊಂದು 1 ಕೋಟಿ ರೂಪಾಯಿ ತಂದು ಹಾಕಿದೆ, ಇವ್ರೊಂದು 1 ಕೋಟಿ ರೂಪಾಯಿ ಕೊಟ್ಟರು, ಮತ್ತು ಬೇರೆ ಕಡೆಯಿಂದ ಒಂದು. ಸೊ ಎಲ್ಲ ಕೂಡ 4-4.25 ಕೋಟಿ ರೂಪಾಯಿದ್ದು ಪ್ರಾಜೆಕ್ಟ್. ಯಾವ ವರ್ಷ ಶುರು ಮಾಡಿದ್ರಿ ಕಟ್ಟೋಕ್ಕೆ? 2017. 2017. 8 ವರ್ಷದ ಪ್ರಾಜೆಕ್ಟ್. 8 ವರ್ಷದ ಪ್ರಾಜೆಕ್ಟ್. 2017ರಾಗ ಶುರು ಮಾಡಿದೆ. 19ಕ್ಕೆ ಓಪನಿಂಗ್ ಮಾಡಿದ್ವಿ. 20ಕ್ಕೆ ಕರೋನಾ ಬಂತು. 22ರ ತನಕ ನಾವು ಮಲಗಿದ್ವಿ, ಎಲ್ಲರನ್ನೂ ಮಲಗಿಸ್ತು ಕರೋನಾ. ಅದಾದ್ಮೇಲೆ 22ಕ್ಕೆ ನನಗೆ ಬೈಪಾಸ್ ಆಯ್ತು. ಬೈಪಾಸ್ ಹಾರ್ಟ್. ಸೊ ಮತ್ತೊಂದು 2 ವರ್ಷ ನಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಮೊನ್ನೆ ಮತ್ತೆ ಹೊರಗೆ ಬಂದು ಈಗ ಒಂಚೂರು ಓಡಾಡ್ಲಿಕ್ಕೆ ನೋಡ್ಬೇಕೇನಾಗುತ್ತೆ. ಬರ್ರಿ. ವಾವ್. ಆದಿರಂಗ. ಗುರು ಸಂಸ್ಥೆ ಕೂಡ ಇದೆ ಇನ್ನು. ಹೌದು. ಅಲ್ಲ ಸರ್, ಗುರು ಇನ್ಸ್ಟಿಟ್ಯೂಟ್ ಅನ್ನೋದೇನಿದೆ, ದಟ್ ಈಸ್ ಮೈ ಸೊಸೈಟಿ. ಆ ಸೊಸೈಟಿ ಒಳಗೆ ಆದಿರಂಗ ಒಂದು ಪ್ರಾಜೆಕ್ಟ್. ಇದು ಬೇಂದ್ರೆ ರಂಗ ನೋಡಿದ್ರಿ ನೀವು, ಇದು ವಿಜಯ ರಂಗ ನೋಡಿದ್ರಿ, ಇದಾದ್ಮೇಲೆ ಇದು ಅನಂತರಂಗ ಅಂತ ಅನಂತಕುಮಾರ್ ಹೆಸರಲ್ಲಿ ಇದೆ. ನಮ್ಮ ಇವರು MP ಇದ್ರು. ನನಗೆ ಭಾಳ ಎನ್ಕರೇಜ್ ಮಾಡಿದ್ರು ನಾನು ನಾಟಕ ಮಾಡ್ತೀನಿ ಅಂದಾಗ. ಇದಷ್ಟು ಏನಂದ್ರೆ ಬಿಲ್ಡಿಂಗ್ ಮೋಲ್ಡ್ ಹಾಕ್ತಿರಲ್ಲ, ಮೋಲ್ಡ್ ಆಗ್ತದೆ. ಹೌದು. ಅದರದ್ದು ವೇಸ್ಟ್ ಮೋಲ್ಡ್ ಇವು ನೋಡ್ರಿ, ವೇಸ್ಟ್ ಕಬ್ಬಣ ಉಳಿತವೆ. ಅದು ಅವ್ರು ಯಾರು ಡೆಮಾಲಿಷ್ ಮಾಡಿ ಒಗೆದಿರ್ತಾರೆ ಅದನ್ನು ತೊಗೊಂಬಂದು ಅದರಿಂದ ಮಾಡಿರೋಂಥ ಮೂರ್ತಿ ಇದು. ನಟರಾಜ. ಸೊ ಆಮೇಲೆ ಇದು ಸಮವಾದ ಭೂಮಿನೂ ಅಲ್ಲ, ಸ್ವಲ್ಪ ಹಳ್ಳ ದಿಣ್ಣೆ ಎತ್ತರ. ಇದು ಸರ್, ಇದು ಗುಡ್ಡ ಸರ್. ಒಂದು ಗುಡ್ಡ ಕೊಟ್ಬಿಟ್ಟಿದ್ರು, ಗುಡ್ಡ ಕೊಟ್ಟಿದ್ರು. ನಾವೆಲ್ಲ ಕಡಿದು ಮಾಡಿ ಇದ್ರದ್ದು ನಂದು JCB ಬಿಲ್ಲ 18-19 ಲಕ್ಷ ರೂಪಾಯಿ ಆಯ್ತು. ತೋಟ ಕೇಸ. ಹೌದು. ಮತ್ತು ನಾವು ಅದು ಇದ್ದಂಗೆ ಬಳಸಿದ್ದೀವಿ. ಆಲ್ಮೋಸ್ಟ್. ಈಗ ಇದು ಕೆಳಗಿದೆ, ಅದು ಮೇಲೆ ಇದೆ, ಅದು ಇನ್ನೂ ಕೆಳಗದ, ಹಿಂಗೆ. ಸೊ ಇದನ್ನು ಮಾಡ್ತಿರ್ಬೇಕಾದ್ರೆ ಒಂದು ಸರ್ತೆ ಇಲ್ಲಿ ವಿಜಯ ಸಂಕೇಶ್ವರ ಅವರು ಬಂದರು, VRLನವರು ಬಂದು ಏನು ಮಾಡತ್ತೀನಿ ಅಂತಂದ್ರೆ, ಸರ್ ಹಿಂಗೆ ನಾಟಕಕ್ಕೆ ನಮ್ಗೊಂದು ಥಿಯೇಟ್ರ್ ಕಟ್ಕೊಳ್ತೀನಿ ಬಾಬಾ, ನಾಳೆ ನಮ್ಮ ಆಫೀಸಿಗೆ ಬಾ ಅಂದ್ರೆ. ಮರುದಿವ್ಸ ಅವ್ರ ಆಫೀಸಿಗೆ ಹೋದೆ. 20 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು CSR ಫಂಡ್ ಅವ್ರ ಕಡೆಯಿಂದ. ಸೊ ಅದು ಅವ್ರ ಎನ್ಕರೇಜ್ಮೆಂಟ್ ನನಗೆ ಮಾಡಿರೋದು. ಈ ಥಿಯೇಟ್ರಿಗೆ ವಿಜಯರಂಗ ಅಂತ ಹೆಸರಿಟ್ಟಿವೆ. ಸಂಕೇಶ್ವರ. ಓಕೆ. ಸೊ ಅದು ಅನಂತರಂಗ, ಮೊದಲೇದು ಬೇಂದ್ರೆ ರಂಗ. ಬರ್ರಿ, ಇದ್ರದ್ದು ನೆಲ ಮಾಡೋ ಮುಂದೆ ಭಾಳ ಮಂದಿ ಭಾಳ ಐಡಿಯಾ ಕೊಟ್ಟರು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ. ಕಡೆಗೆ ನನ್ನ ತಲೆ ಒಳಗೆ ಏನಿತ್ತು ಅಂದರೆ, ಈ ಗಾರ್ಡನ್ ಪೇವ್ಮೆಂಟ್ ಇರ್ತದಲ್ಲ, ಅದೇ ಚೀಪೆಸ್ಟ್ ಫ್ಲೋರಿಂಗ್ ಅಂತ ತಿಳ್ಕೊಂಡು ಆ ಪೇವರ್ಸ್ ತಂದು ಹಾಕಿಬಿಟ್ಟೇವೆ ಇಲ್ಲಿ. ಅದೇ ಈ ಫುಟ್ಪಾತ್ ನಡ್ಕೊಂಡು ಹೋಗೋಕ್ಕೆ ಪಾರ್ಕಲ್ಲೆಲ್ಲ ಹಾಕಿರ್ತಾರೆ. ಹೌದು, ಅದೇ. ಓಕೆ, ಗಟ್ಟಿನೂ ಆಯಿತು. ಬೇಕಾದಷ್ಟು ಜೇವರ್ಗಿ ರಾಜಣ್ಣ ಅಂತ ಹೇಳಿ ಕಂಪನಿ ನಾಟಕಗಳನ್ನು ಮಾಡ್ತಾರೆ. ಭಾಳ ದೊಡ್ಡವರು. ಕುರುಡ್ರು ಇರ್ಬೋದು, ಕುಂಟ್ರು ಇರ್ಬೋದು, ಇಂಥವ್ರಿಗೆಲ್ಲ ಕಲಿಸಿ ಅವ್ರಿಗೊಂದು ಬೇಡುವ ಕೈಗಳಿಗೆ ಏನಂತಂದ್ರೆ ನೀಡೋದನ್ನು ಕಲಿಸಿಕೊಟ್ಟಂಥ ಗುರುಗಳು. ಅವರು ಶಿರ್ಷಿ ಒಳಗೆ ಒಂದು ಕಂಪ್ನಿ, ಅವ್ರು ಸುಮಾರು ಕಂಪ್ನಿ ಅವ, ಅವರು ಒಂದು 2-3 ಕಂಪ್ನಿ ಅವ. ಅವ್ರ ಮಕ್ಕಳ ದೊಡ್ಡ ಕಲಾವಿದರು. ಸೊ ಅವ್ರಿಗೆ ನಾನು, ಸರ್ ಯಾರು ಸೆಕೆಂಡ್ ಹ್ಯಾಂಡ್ ಕುರ್ಚಿ ಮಾರ್ತಾರೆ ಅಂತ ಕೇಳ್ರಿ ಅಂತ ಕೇಳಿದೆ. ಸೊ ಇವು ಅವರೆಲ್ಲೋ ಒಂದು ಕಂಪ್ನಿಯಿಂದ ಕೊಡ್ಸಿರೋಂಥ ಕುರ್ಚಿಗಳು. ಇವು ಹಳೆ ವೃತ್ತಿ ನಾಟಕದ ಚೇರ್ಗಳಿವು. ಈ ಗುಡಿಗೆರೆ ಬಸವರಾಜ ಕಂಪ್ನಿಲಿ, ಎಸ್, ಎಲ್ಲ ಕಂಪ್ನಿ ಒಳಗೆ ಗುಡಿಯವ್ರ ಕಂಪ್ನಿಲಿ ಆಗ್ತಿದ್ರಲ್ಲ, ಈಗೂ ಅವ. ಬಟ್ ಇವು ಎಕ್ಸ್ಟ್ರಾ ಇದ್ದದ್ದು ನಂಗೆ ಕೊಡ್ರಿ ಅಂತ ತೊಗೊಂಬಂದೆ. ಇದಕ್ಕೆ ರಾತ್ರಿ ಕೂತ್ಕೊಂಡು ಪೇಂಟ್ ಹಚ್ಚಿ ಮೇಲೆ ರಂಗೋಲಿ ಹಾಕಿ ನಮ್ಮ ಹೆಸರು ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಡು. ಅದೇ ನೀವು ಹೇಳಿದ್ರಲ್ಲ, ಸಾವಧಾನ ಮಾಡಿ, ಏನು ಟೆನ್ಷನ್, ಏನು ಆರಾಮಿಲ್ಲ. ಬರ್ರಿ, ಪರ್ಫಾರ್ಮಿಂಗ್ ಸ್ಟೇಜ್ ಹಿಂಗೆ ಓಪನಿಂಗ್ 30 ಅದ ಇದು. ಯಾವ್ದು ಸರ್ ಮುಂದಕ್ಕೆ? ಇದು ಓಪನಿಂಗ್ 30, 26 ಒಳಗದ. 26 ಒಳಗೆ. ಸೊ ನಮಗೆ 30-20 ಸಾಕು ಆ್ಯಕ್ಚುಲಿ. ಒಂದು ಥಿಯೇಟರ್ ಒಂದು ಅಂದರೆ ಪ್ರಾಪರ್ ಸ್ಟೇಜ್. ಈಗ ಕಲಿಯೋ ವಿದ್ಯಾರ್ಥಿಗಳಿಗಾಗಲಿ, ರಂಗಭೂಮಿಯ ವಿದ್ಯಾರ್ಥಿಗಳಿಗಾಗಲಿ, ಅಥವಾ ಒಂದು ಸ್ಟ್ಯಾಂಡರ್ಡ್ಗೆ ಎಷ್ಟು ಬೇಕು? 30-20. ಈ ಕಡೆ ಒಂದು, ಆ ಕಡೆ ಒಂದು 5 ಫೂಟು ಸೈಡ್ ವಿಂಗ್ಗಳಿವೆ. ಇದು ಟೋಟಲ್ 120 ಅದ. 120 ಅಡಿ. ಇದ್ರದ್ದು ಇಡೀ ಮಜಾ ಅಂತಂದ್ರೆ, ನೀವು ಎಷ್ಟು ಓದಿದ್ರು ಎಕೋ ಆಗೋದಿಲ್ಲ ಇದು. ಸರ್ವೇಶ್ ಪಟೇಲ್ ಅವ್ರು ಹೇಗಿದ್ದೀರಿ? ಆಗತ್ತಾ? ನನ್ನ ತಾಯಿ.
ತಾಯಿ ಕಟ್ಟಿ ಎಲ್ಲ ಮಾಡಿ ಓಪ್ನಿಂಗ್ ಎಲ್ಲ ಬಂದು ಆಮೇಲೆ 20ರಾಗ ಹೋದ್ರು ಅವರು. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಸೊ ಇವು ಸ್ಟ್ಯಾಂಡರ್ಡ್ ಗ್ರೀನ್ ರೂಮ್ಗಳು. ಸೊ ಇದನ್ನು ಕಟ್ಟಿ ಕೊರೋನಾ ಇತ್ಯಾದಿ ಕಾರಣಕ್ಕೆ ಹಾಗೆ ಬಿಟ್ಟಿವಿ ಸರ್. ಈಗ ಇದನ್ನು ಚಟುವಟಿಕೆ ಮಾಡ್ಕೋಬೇಕಾಗಿದೆ. ಇದಕ್ಕೆ ನಾವು ಮಾಡ್ಕೋಬೇಕಂತಂದ್ರೆ ಇದಕ್ಕೆ 2 ಬೇಕು. ಒಂದು ಮುಖ್ಯವಾಗಿ ರೊಕ್ಕ ಬೇಕು. ಮತ್ತೆ ಹೌದು ಸರ್, ಇಲ್ಲ ಅಂತಂದ್ರೆ ಇರೋದು ಮೇಂಟೆನೆನ್ಸ್ ಹೆಂಗಾಗ್ತದೆ ಸರ್? ಜಸ್ಟ್ ಕಸ ಹೊಡೆಯೋರಿಗೆ ಎಷ್ಟು ಕಾಸು ಕೊಡ್ಬೇಕು ಅವ್ರಿಗೆ? ಕಸ ಹೊಡೆಯೋರು, ಕಾಯೋರು, ಬಚ್ಚಲ್ ಮನೆ ತೊಳೆಯೋರು, ಪಾಯ್ಖಾನೆ ತೊಳೆಯೋರು. ಈಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ನನಗೆ ಇದು ದೊಡ್ಡ ಬಿಳಿ ಆನೆ, ಆ ಕೃಷ್ಣೇಗೌಡರ ಆನೆ ಆದಂಗೆ ಆಗ್ಬಿಟ್ಟದ ನನಗೆ. ತೇಜಸ್ವಿ ಕೃಷ್ಣೇಗೌಡ ಆನೆ ಇದ್ದಂಗೆ ತಂದುಬಿಟ್ಟೇನೆ. ಹಿಂಗಾಗಿ ಸೊ ಇದನ್ನು ಕಟ್ಟೋದಕ್ಕಿಂತಲೂ ನಿರ್ವಹಣೆ ಭಾಳ ದೊಡ್ಡ ಸವಾಲು ಸರ್. ಹಾಂ. ಸ್ನೇಹಿತರೆ ನೋಡಿ, ಇದು ನಾಟಕದ ನಮ್ಮ ಗುರು ಸಂಸ್ಥೆ ಹುಬ್ಳಿ ಅಥವಾ ಗುರು ಇನ್ಸ್ಟಿಟ್ಯೂಟ್ ಹುಬ್ಳಿಯವರ ಆದಿರಂಗ ನಾಟಕದ ಸ್ಟೇಜ್ ಅಥವಾ ನಾಟಕ ಥಿಯೇಟ್ರ್ ಸ್ಟೇಜ್ ಏನಿದೆಯಲ್ಲ, ಅದರ ಸ್ಟೇಜ್ ಪರ್ಫಾರ್ಮಿಂಗ್ ಸ್ಟೇಜ್ ಮೇಲಿರುವಂಥ ಒಂದು ಅಡ್ಡ. ಎಷ್ಟು ಟ್ರಂಕ್ಗಳಿದ್ದಾವೆ ನೋಡಿ. ಒಂದು ಗ್ರೀಕ್ ಥಿಯೇಟ್ರು ಅಥವಾ ಒಂದು ರೋಮನ್ ಥಿಯೇಟ್ರು, ಗ್ಲೋಬ್ ಥಿಯೇಟ್ರು, ಆ ಥರದ್ದು ಏನು ಇಂಗ್ಲೆಂಡ್ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ಅಲ್ಲೂ ಕೂಡ ಈ ಥರದ್ದೆಲ್ಲ ತುಂಬಿರ್ತಾರೆ. ನಾನು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ. ನೋಡಿ, ಇದು ಪಾಪ ನಿರ್ವಹಣೆ ಕೊರತೆಯಾಗಿ ತುಂಬ ನೋವಾಗ್ತಾಯಿದೆ, ದುಃಖ ಆಗ್ತಾಯಿದೆ ನಂಗೆ ನೋಡಿ. ಇದು ಪೂರ್ತಿ ಜೀವಕಳೆ ಒಂದು ಆ್ಯಕ್ಟಿವ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಲ್ಲಿ ಪರ್ಫಾರ್ಮೆನ್ಸ್ಗಳು ನಡೆದು ಜನ ಬಂದು ಹೋಗಿ ಟಿಕೆಟ್ ಕಲೆಕ್ಷನ್ ಆಗಿ ಕಲಾವಿದ್ರಿಗೆ ಬದುಕು ಸಿಕ್ಕು, ಟೆಕ್ನಿಷಿಯನ್ಸಿಗೆ ಬದುಕು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಸರ್ದೇಶ್ ಪಾಂಡೆ ಅವರ ಕನಸು ಯಾಕೋ ಇನ್ನೂ ಧೂಳಿಡಿದೆ. ಏನೋ ಒಂದು ಕೇಳೋಣ ಬನ್ನಿ. ರೊಕ್ಕ ಅಂಬೋ ಕರೆಂಟ್ ಇಲ್ಲ ನನ್ನ ಹತ್ರ ಈಗ. ಇದನ್ನು ನಡೆಸಲಿಕ್ಕೆ ನನಗೆ ಪ್ರತಿ ತಿಂಗಳ ಬೇರೆ ಮಿನಿಮಮ್ ಇದು ಹೆಂಗಿದೆಯೋ ಹಿಂಗೆ ಈ ಸ್ಥಿತಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ 1 ಲಕ್ಷ ರೂಪಾಯಿ ಬೇಕು ಪ್ರತಿ ತಿಂಗಳು. ಒಂದು ಜಸ್ಟ್ ಮೇಂಟೆನೆನ್ಸ್. ಬೇರೆ ಏನು ಬೇಡ. ಇಷ್ಟ ನಿಮ್ಮಂಥವ್ರಿಗೆ ಬಂದವ್ರಿಗೆ ತೋರಿಸ್ಲಿಕ್ಕೆ ವ್ಯವಸ್ಥೆ, ಇಷ್ಟೇ ಓಡಾಡ್ಲಿಕ್ಕೆ ಬರೋಂಗೆ ಜಾಗ ಇಡಲಿಕ್ಕೆ. ಇನ್ನಿದು ಆ್ಯಕ್ಟಿವ್ ಆಗಿ ಇಲ್ಲಿ ರೆಗ್ಯುಲರ್ ಥಿಯೇಟರ್ ನಡೆದು ಇಲ್ಲಿ ಕ್ಲಾಸ್ಗಳು ನಡಿಬೇಕು ಅಂತಂದ್ರೆ ಕಮ್ಮಿ 10 ಲಕ್ಷ ರೂಪಾಯಿ ಬೇಕು. ಒನ್ ಟೈಮ್? ನೋ ಸರ್, ಎವ್ರಿ ಮಂತ್ ಸರ್. ಬಟ್ ನಾನು ಕೇಳೋದು ಸರ್, ಹಾಗಾದ್ರೆ ನೀನಾಸಂ ಹೇಗೆ ನಡೀತಿದೆ? ಉದಾಹರಣೆಗೆ ನೀನಾಸಂನವ್ರಿಗೆ ಸರ್ಕಾರಿ ಗ್ರ್ಯಾಂಟ್ ಅದ ಸರ್. ಆದರೆ ಅದಕ್ಕೆ ಮೊದಲು ಅವ್ರಿಗೆ ತಾವೇ ಸ್ವತಃ ನಡೆಸ್ತಿದ್ರು ಕೇಳ್ಪಟ್ಟಿದ್ದೀವಿ ಅಷ್ಟೇ. ತಾವು ನೀನಾಸಂ ವಿದ್ಯಾರ್ಥಿ. ಮೊದಲು ನೀನಾಸಂ ಸಂಸ್ಥೆ ಏನವ್ರು ಹುಟ್ಟು ಹಾಕಿ ಅದನ್ನೆಲ್ಲ ಶುರು ಮಾಡಿದ್ರು. ಅವಾಗೆಲ್ಲ ಕೈಲೇ ಹಾಕಿ ಮಾಡಿದ್ರು. ನಾವೆಲ್ಲ ಕಲೀಲಿಕ್ಕೆ ಹೋದಾಗ ಆಗಲೇ ಅಲ್ಲಿ ಗ್ರ್ಯಾಂಟ್ ಎಲ್ಲ ಅಪ್ರೂವ್ ಆಗಿತ್ತು. ಯಾಕಂತಂದ್ರೆ ಆಫಿಷಿಯಲಿ ಅದೇ ಮೊಟ್ಟ ಮೊದಲ ನಾಟಕ ಶಾಲೆ ನಮ್ಮ ಕರ್ನಾಟಕದಾಗ, ರಂಗಶಾಲೆ. ಅದಾದ್ಮೇಲೆ ರೆಪ್ರೇಟರಿ ಮಾಡಿದ್ರು ಅವರು. ಆ ರೆಪ್ರೇಟರಿಗೂ ಇದು. ಆಮೇಲೆ ಈ ಸಂಸ್ಥೆ, ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗ ಒಂದಿಷ್ಟು ಸಂಸ್ಥೆಗಳು ವಿದ್ಯಾವರ್ಧಕ ಸಂಘಕ್ಕೆ ರೆಗ್ಯುಲರ್ ಗ್ರ್ಯಾಂಟ್. ಹೌದು, ಧಾರವಾಡ ವಿದ್ಯಾವರ್ಧಕ ಸಂಘ. ಅದು ಬಜೆಟ್ನಾಗ ಬಂದ್ಬಿಡ್ತದೆ. ಸೊ ಹಂಗದ ಅದು. ಆಮೇಲೆ ನಾವು 2-3 ವಿಚಾರ ಮಾಡ್ಬೇಕು. ಈಗ ಬೆಂಗಳೂರಿನವರಷ್ಟು ತುಟ್ಟಿಲ್ಲ ಅಲ್ಲಿ ಬದುಕು ನಡೆಸೋದು, ಅಥವಾ ಮೈಸೂರಿನಷ್ಟು ತುಟ್ಟಿಲ್ಲ. ಅದು ಉದಾಹರಣೆ ಹೆಗ್ಗೋಡ್ನಾಗ ಶಾಲೆ ನಡೆಸೋದು. ಹೆಗ್ಗೋಡ್ನಾಗ ಆಸಕ್ತಿ ಇದ್ರೆ ಸಾಕು, ರಂಗಭೂಮಿ ಆಗ್ತದೆ ತಾನೆ. ಈಗ ನಾವು ಅಕಸ್ಮಾತ್ ಬೆಂಗಳೂರು ಒಂದು ಯಾವುದೋ ಯೂನಿವರ್ಸಿಟಿ ಒಳಗೆ ನನ್ನ ಪ್ರಿನ್ಸಿಪಾಲು ಅಥವಾ ನನ್ನ ಮಾಸ್ತರು ಅಂತ ಕರೆದ್ರಂದ್ರೆ ನಾ ತಿಂಗಳಿಗೆ 60,000 ರೂಪಾಯಿ ಕೊಡ್ರಿ, 70,000 ರೂಪಾಯಿ ಕೊಡ್ರಿ ಅಂತ ಕೇಳ್ತೇನೆ ನಾನು. ಅಲ್ಲಿ 3 ತಿಂಗಳು ಪಗಾರ ಅದು. ಅಲ್ಲಿನ ಜೀವನ ಶೈಲಿಗೆ ಅದೇ ದೊಡ್ಡದು. ಮತ್ತು ಅಲ್ಲಿ ಮಾಡ್ತಾರೆ ಮಂದಿ, ಅದಕ್ಕೆ ಅಷ್ಟಕ್ಕೂ ಮಾಡೋರಿದ್ದಾರೆ. ಆಮೇಲೆ ಅವರು ಈಗ ನೀನಾಸಂ ಸಂಸ್ಥೆದ್ದು ಜವಾಬ್ದಾರಿ ಏನಂತಂದ್ರೆ ಅವ್ರಿಗೆ ಬಂದಿರೋ ಬಜೆಟ್ನಾಗ ಇಡೀ ವರ್ಷ ನಡೆಸ್ಬೇಕಲ್ಲ ಅವರು. ದೇರ್ ಆರ್ 2 ಟೈಪ್ ಆಫ್ ಆಕ್ಟಿವಿಟೀಸ್. ಒಂದು ಹೆಂಗೆ ಅಂತಂದ್ರೆ ನಿಮ್ಮ ಕಡೆ ಬರೋ ರೊಕ್ಕದಾಗ ಕೆಲಸ ಮಾಡೋದು, ಇಲ್ಲಂತಂದು ನೀವು ಕೆಲಸ ಪ್ಲ್ಯಾನ್ ಮಾಡೋದು, ಅದಕ್ಕೆ ರೊಕ್ಕ ತರೋದು. ಹೌದಾ? ಈಗ ನಾನು ಸೆಕೆಂಡ್ ಪದ್ಧತಿ ಒಳಗೆ ಹೊಂಟವನ. ನಂಗೆ ಇದನ್ನ ಪ್ಲ್ಯಾನ್ ಮಾಡ್ಲಿಕ್ಕೆ ಬರ್ತದ, ರೊಕ್ಕ ತರೋಣ. ನಂಗೆ ಇದನ್ನ ಪ್ಲ್ಯಾನ್ ಮಾಡ್ಲಿಕ್ಕೆ ಬರ್ತದ, ರೊಕ್ಕ ತರೋಣ ಅಂತೇಳಿ. ಕೆಲವು ಸರ್ತಿ ಸಕ್ಸಸ್ ಆಗ್ತೀವಿ, ಕೆಲವು ಸರ್ತಿ ಆಗೋದಿಲ್ಲ. ಈಗ ಅಫಿಷಿಯಲಿ ಇಲ್ಲ, ಇದುವರೆಗೂ ಒಂದು ಪ್ರಯೋಗನೂ ಆಗಿಲ್ಲ. ಆಗ್ಯಾವ ಇಲ್ಲಿ ಒಂದು 30-40 ಪ್ರಯೋಗಗಳಾಗ್ಯಾವ ನಾಟಕ. ನಾನು ಶೋ ಆಗ್ಯಾವ ಇಲ್ಲಿ. ಕೊರೋನಾ ಮೊದಲು ಆಮೇಲೆ ಎಲ್ಲ ಕೂಡಿ ಬೇರೆ ಬೇರೆ ಮಂದಿಗೂ ಕೊಡ್ತೇವೆ ನಾವು ಇದನ್ನ ಮಾಡ್ಲಿಕ್ಕೆ. ಆಮೇಲೆ ಈ ಬಾಗ್ಲದ್ದೊಂದು ಮಜಾ. ಈ ಕೋಟೆ ಬಾಗ್ಲದಂಗಿದೆ. ಈ ಬಾಗ್ಲದ್ದು ಏನಂತಂದ್ರೆ, ಒಬ್ಬ ಗೆಳೆಯ ಇದ್ದಾನ ಭರತ್ ಅಂತ ಹೇಳಿ, ಭರತ್ ಇಂಗ್ಳೆ. ಅವಂದು ದೊಡ್ಡ ಇದು ಅದ, ಏನು ಹಾರ್ಡ್ವೇರ್ ಶಾಪ್. ಅವ ಹಾರ್ಡ್ವೇರ್ ಶಾಪ್ನಾಗ ಉಳಿದದ್ದು ಇವು ಎಲ್ಲ ಒಂದಿಂದಂಗೆ ಒಂದಿಲ್ಲ ನೋಡ್ರಿ ಅವು. ಹೌದು. ಅವನ್ನೆಲ್ಲ ತೊಗೊಂಬಂದು ನಾವು ಹಿಂಗೆ ಡಿಸೈನ್ ಮಾಡಿ ಇಟ್ಟು ಬಂಗಾರದ ಬಣ್ಣ ಹಚ್ಬಿಟ್ಟಿವಿ ಅದಕ್ಕೆ. ಹೀಗಾಗಿ ಅದೊಂದು ಚಂದ ಕಾಣಿಸ್ತದೆ. ಯಾರು ಬಂದು ಇದ್ರ ಮುಂದೆ ನಿಂತು ಸೆಲ್ಫಿ ತಗ್ಸ್ಕೊಂಡು ಹೋಗ್ತಾರೆ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.